ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇವತ್ತು ನಮ್ಗೆ ಏನು ಮಾಡೋದಪ್ಪ ಅಂದ್ರೆ 1 ನಂಬರ್ ಪ್ಲಾಟಿಂದು ಕಬ್ಬಿನ ಪ್ಲಾಟ್ ಹಂಗದ ಯಾವ ಪರಿಸ್ಥಿತಿದಾಗದ ನಾನು ನಿಮ್ಗೆ ತೋರಿಸ್ಕೊಂಡಿದ್ದೀನಿ ರೀ. ಆದರೆ ಈಗ ಮೋಟ್ರ್ ಚಾಲು ಮಾಡ್ಲಿಕತ್ತೀನಿ. ಅದ್ರ ಸಲಕ ಇದು ವಿಡಿಯೋ ಶೇವರ್ ತಕ ನೋಡ್ರಿ, ಅಜ್ಜಿ ಬತ್ತ ಸ್ಕಿಪ್ ಮಾಡಬೇಡ್ರಿ. 1 ನಂಬರ್ ಪ್ಲಾಟಿಗೆ ಮೋಟ್ರ್ ಚಾಲು ಮಾಡೈತ್ರಿ. ಅದ್ರ ಸಲಕ ಮೋಟ್ರ್ ಚಾಲು ಮಾಡಿ. ಇದೇ ನೋಡ್ರಿ 1 ನಂಬರ್ ಪ್ಲಾಟ್. ಈ ಸದ್ಯಕ್ಕೆ ಹೈಟ್ ಎಟ್ಟಾಗ್ಯದಪ್ಪ ಅಂದ್ರೆ ಇದು ಲಾಗಣೆ ಯಾವಾಗ್ಯದ ಮತ್ತು ಇದ್ರದ್ದು ಹೈಟ್ ಎಟ್ಟಾಗ್ಯದ, ಅಂತರ ಎಟ್ಟದ ಟೋಟಲಿ ಇದು ವಿಡಿಯೋದಾಗ ಹೇಳಾವೇನೇನು ರೀ. ಇದು ವಿಡಿಯೋ ಶೋರ್ಟ್ ತಕ ನೋಡ್ರಿ. ಇದು ಯಾವ ಸ್ಟೇಜ್ದಾಗ ಅದ, ಇದು ಹೊರಟಿ ಯಾವ್ದದ, ತಳಿ ಯಾವ್ದದ ನೋಡ್ರಿ. ಇದು ದಂಡಿದ ಒಂದು ಅರ್ಧ ಸಾಲ ಥೋಡೆ ಅದ ರೀ, ಒಂದು 100-150 ಫುಟ ಇದು ಇಟ್ಟಿ ಅದ. 86-032 ಅದ ರೀ. ಇದು ಹಂಗೆ ಕಾಣಿಸ್ತದೆ ನೋಡ್ರಿ. ಆದ್ರೆ ಉಳ್ಕಿದೆಲ್ಲ ಏನಪ್ಪ ಅಂದ್ರೆ 265 ಹೊರೈಟಿ ಅದ ರೀ ಎಲ್ಲ ಟೋಟಲಿ. ಅದ್ರ ಹೈಟ್ ಎಟ್ಟಾಗ್ಯದ, ಎಸ್ ಗಣಿ ಆಗ್ಯಾವ. ಇದು ಡಿಸೆಂಬರ್ 1 ತಾರೀಕಿಗೆ ಲಾಗಣ ಮಾಡ್ಯದ ರೀ ನೋಡ್ರಿ. ಇದು ದಂಡಿದ ಹಂಗೆ 86-032 ಅಂತೇಳಿ ಅದ ರೀ. ಇದು ಹಂಗೆ ಕಾಣಿಸ್ಲಿಕ್ಕದ ನೋಡ್ರಿ. ಇದು ನೋಡ್ರಿ 265. ಇದು ಎಷ್ಟು ಹೈಟ್ ಆಗ್ಯದ ಏನು ಸುದ್ದಿ. ಈಗ ಎಣಸಂಬರ್ರಿ ಎಷ್ಟು ಗಣಿಗೆ ಒಂದು ಗಳದಾಗ ಯಾವ ಪದ್ಧತಿಲಿ. ಇದು ನೋಡ್ರಿ ಅಂತರ ಈ ಸಾಲಿಂದ ಈ ಸಾಲಿ ತನಕ 6 ಫುಟಿ ಅಂತರ ಅದ ರೀ. ಮತ್ತು ಇದು ಏನು ಮಾಡಿದೇವಪ್ಪ ಅಂದ್ರೆ ನಾವು ಏನು ಮಾಡಿದೆವು ಹಚ್ಚ ಕಳಗ ಇದು ಕಾಂಡಿ ಲಾಗಣ ಮಾಡಿದೇವು ರೀ. ಬೀಜ ಹಚ್ಚಿದೇವು ರೀ. ಇದು ಏನು ಈಗ ಏನು ಹಚ್ಚಿಲ್ಲ ರೀ ನೋಡ್ರಿ. ಇಟ್ಟು 6 ಫುಟಿ ಅಂದ್ರೆ ಭೀ ಒಳಗಿನ ನಾನು ಅಜ್ಜಿ ಹಂಗೆ ಕಾಣಿಸ್ತದೆ ಕಬ್ಬ ನೋಡ್ರಿ. ಹಂಗೆ ಸೀನ್ ಒಳಗೆಲ್ಲ ಇದಕ್ಕೆ ಎಲ್ಲ ಡ್ರಿಪ್ಪಲ್ಲಿ 2 ತಿಂಗಳು ನೀರು ಬಿಟ್ಟದ್ರಿ. ಇದ್ರೊಳಗೆ ಏನೈತಪ್ಪ ಅಂದ್ರೆ ಪೈಲ ಐತೆ ನೋಡ್ರಿ. ಇದ್ರೊಳಗೆ ಗೋಧಿ ಎಷ್ಟು ಹೊಂಟದಪ್ಪ ಅಂದ್ರೆ ಇದು 1 ಎಕರೆ ಪ್ಲಾಟ್ ಅದ ರೀ. 1 ಎಕರೆದಾಗ ಇದು ಒಂದು ಸಾಲ್ನಾಗ ನಡಬರ್ಕೆ ಏನು ಇತ್ತಂದ್ರೆ ಗೋಧಿ ಐತ್ರಿ. ಗೋಧಿ 50 ಕಿಲೋದು 12 ಪ್ಯಾಕೆಟ್ ಗೋಧಿ ಆಗ್ಯದ ರೀ ಇದ್ರೊಳಗೆ. ಯಾಕಪ್ಪ ಅಂದ್ರೆ ನಮ್ಗೆ ಆಳಿಗೆ ಡಿಸೆಂಬರ್ ಲಾಗಣ ಆಳಿಗೆ ಇದ್ರೊಳಗೆ ಎಲ್ಲ ಗೋಧಿ ಹಾಕಿಸಿಂದ್ರೆ ಈ ಪದ್ಧತಿಲಿ ಕಬ್ಬು ಲಾಗಣ ಮಾಡಿದೇವ್ರಿ. ಈ ಸದ್ಯಕ್ಕೆ ಕಾಂಡಿ ಎಟ್ಟೋ ನೋಡಂಬರ್ರಿ. ಇದು ನೋಡ್ರಿ, ಇದು ಇಲ್ಲಿ ಹಿಡಿದು ಕಾಂಡಿ ಚಾಲವ್ರಿ. 1 2 3 4 5 6 7 8 9 10 11 12 13 ಇದೊಂದು 14 15 ಒಂದು 15 16 ಕಾಂಡಿ ಅವ್ರಿ ಆರಾಮ್ಸಿ ರೀ. ಇದು ನೋಡ್ರಿ ಸದ್ಯಕ್ಕೆ ಹೈಟ್ ಮತ್ತು ಹಿಂಗೆ ಕಾಣಿಸ್ಲಿಕ್ಕೆ ರೀ ಪೂರ್ಣ. ಇದ್ರೊಳಗೆ ಎಲ್ಲ ಹಿಂಗೆ ತಿರ್ಗಾಳಕ್ಕೆ ಬರಲ್ರಿ. ಈಗ ಡ್ರಿಪ್ ತೆಗೆದು ಕಿಸಿಂದ್ರೆ ಇದಕ್ಕೆ ಏನು ಮಾಡಿದೇವಪ್ಪ ಅಂದ್ರೆ ಈ ಸದ್ಯಕ್ಕೆ ಹರಿನೀರು ಚಾಲವ್ರಿ. ಇದು ಹ್ಯಾಂಗೆ ಕಾಣಿಸ್ತದೆ ನಿಮ್ಗೆ ಯಾವಾಗ ಹ್ಯಾಂಗೆ ಅನ್ನಿಸ್ತದೆ ಇದು ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ಕಬ್ಬನಾಗ ಏನೇನು ಕಾರ್ಬಾರ್ ನಡೆದ ಈ ಕಬ್ಬಿನದಾಗ. ಇಲ್ಲಿ ಆ ಪದ್ಧತಿಲಿ ಇದು ಕಾರ್ಬಾರ್ ನಡೆದ ನೋಡ್ರಿ. ಇಲ್ಲೆಲ್ಲ ಇಂಥ ಪರಿಮಾಣ ಬಿದ್ದದ. ಏನು ಮಾಡ್ಕತ್ತಪ್ಪ ಅಂದ್ರೆ ಇದು ನೋಡ್ರಿ. ಇಲ್ಲಿ ಏನ್ರಿ ಏದ ಸೇದ ಅನ್ಸ್ಲಿಕ್ಕತ್ತದ ರೀ. ಎಲ್ಲ ಹಿಂಗೆ ಗುದ್ದು ಹೊಡೆದದ ಮತ್ತು ಇಲ್ಲೆಲ್ಲ ಕಬ್ಬಿಟ್ಟೆಲ್ಲ ಹಾಳು ಮಾಡಿ ತಿನ್ಲಿಕ್ಕತ್ತದ. ಯಾವ ಪದ್ಧತಿಲಿ ಕಬ್ಬು ತಿನ್ಲಿಕ್ಕತ್ತಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನಿ. ನಾ ಕಬ್ಬು ಹಂಗೆ ತಿನ್ಲಿಕ್ಕಿಸಿದ್ರೆ ಹಂಗೆ ಹಾಳು ಮಾಡ್ಲಿಕ್ಕತ್ತ ರೀ ನೋಡ್ರಿ. ಇದೆಲ್ಲ ನೋಡ್ರಿ ಗುದ್ದು ಎಷ್ಟು ಭಯಾನಕ ಹೊಡೆದದ, ಎಲ್ಲೆಲ್ಲಿ ಹೋಗ್ಯದ ಗುದ್ದು ನೋಡ್ರಿ. ಏನು ಡೇಂಜರ್ ಅದ ಇಲ್ಲಿ ನೋಡ್ರಿ. ಮಣ್ಣು ಕಮ್ಮಿ 1 ಟೇಲರ್ ಅಟ್ಟು ಮಣ್ಣು ಹೆಚ್ಚೇ ಬಿಟ್ಟಾರಿ. ಒಂದು 2 ಟೇಲರ್ ಆರಾಮ್ಸಿರಿ ಮಣ್ಣು ಬಿಟ್ಟದ್ರಿ ಇಲ್ಲಿ. ಇದಕ್ಕೆ ಏನು ಮಾಡಬೇಕು ನೀವು ಕಮೆಂಟ್ ಮಾಡಿ ಹೇಳ್ರಿ. ಆದರೆ ನಮ್ಮ ರೈತರದೆಲ್ಲ ಬೆಳೆ ಎಲ್ಲ ಸತ್ಯನ ಮಾಡ್ಲಿಕತ್ತವ. ಸರ್ಕಾರ ಹಂಗೆ ಮಾಡ್ತದ ಮತ್ತು ಇವೆಲ್ಲ ಇವು ಜಾನುವಾರು ಹಿಂಗೆ ಮಾಡ್ತಾವ್ರಿ, ಜಂಗಲಿ ಜಾನುವಾರು ನೋಡ್ರಿ. ಹಂಗೆ ಕಾಣಿಸ್ತದೆ ತೆಳಗಿಂದು ಹಳೆ. ಅದು ಏನು ಹಳೆ ಅಣಿಸಿದ ನೋಡ್ರಿ. ಅದು ದಂಡಿದೈತ್ರಿ. ಈ ಸದ್ಯಕ್ಕೆ ಇದು ನಡ್ಬರ್ಕ್ ಯಾವ ಪೊಸಿಷನ್ದಾಗ ಅದ ಇದು ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 ಗಣಿ ಅವ ನೋಡ್ರಿ. 19 20 ಗಣಿ ತನಕ ಅವ್ರಿ ಕಬ್ಬ ನೋಡ್ರಿ. ಹಂಗೆ ಕಾಣಿಸ್ತದೆ ಎಲ್ಲ ಕಬ್ಬಿಂದು ಪೊಸಿಷನ್. ಮತ್ತು ಇದು ಮಾತ್ರ ಇದು ಇಲ್ಲಿ ಭಾಳ ಭಯಾನಕ ಎಲ್ಲ ನಮ್ಗೆ ದಾರದಿಕ್ಕೆ ಮಾಡ್ಲಿಕತ್ತದ ರೀ. ಎಲ್ಲ ಕಬ್ಬೆಲ್ಲ ತಿಂದು ಮುರಿದು ಸತ್ಯನ ಸಾಳು ಮಾಡ್ಲಿಕತ್ತದ ರೀ. ಇದಕ್ಕೆ ಏನು ಮಾಡಬೇಕು ಇದ್ರ ಮ್ಯಾಲೆ ಒಂದು ಉಪಾಯ ಹೇಳ್ರಿ ನೀವೇ ನೋಡ್ರಿ. ಹಿಂಗೆಲ್ಲ ತಿಂದು ಕಿಸಿಂದ್ರೆ ಹಿಂಗೆ ಬಿಡ್ಲಿಕತ್ತದ ನೋಡ್ರಿ ಕಬ್ಬ ನೋಡ್ರಿ. ಇದು ಹಂಗೆ ಅನ್ಸ್ಲಿಕತ್ತದ. ಇದು ಏನು ಮಾಡಿದ್ರೆ ಹೋಗ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ರೈತರ ಮಂದಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ.